ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲ್ ಪಾಲಾಗಿದ್ರೆ ಇತ್ತ ಅವರ ಪತ್ನಿ ಪತಿಗೋಸ್ಕರ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸತತವಾಗಿ ದರ್ಶನ್ ಅವರ ಪರವಾಗಿ ದೇವರನ್ನ ಲಾಯರ್ಗಳನ್ನ ಭೇಟಿ ಮಾಡ್ತಾನೆ ಇದ್ದಾರೆ. ಇದೀಗ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ಬಂಡೆ ಮಹಾಕಾಳಿಗೆ ನಮಿಸಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್. ಇವತ್ತು ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಿತು. ಅರೆಸ್ಟ್ ಆಗೋ 2 ದಿನ ಮೊದಲು ನಟ ದರ್ಶನ್ ದೃಷ್ಟಿ ಕೂಡ ತೆಗೆಸಿದ್ರು. ಈಗ ದರ್ಶನ್ ಆರೋಪದಿಂದ ಮುಕ್ತರಾಗಲಿ ಅನ್ನುವ ಕೋರಿಕೆಯೊಂದಿಗೆ ದೇವರ ಮೊರೆ ಹೋಗಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಶಕ್ತಿ ದೇವತೆಯ ಮೊರೆ ಹೋಗಿ ತನ್ನ ಪತಿಯನ್ನು ರಕ್ಷಿಸುವಂತೆ ದೇವರಲ್ಲಿ ಬೇಡ್ಕೊಂಡಿದ್ದಾರೆ. ಪತಿ ದರ್ಶನ್ಗೋಸ್ಕರ ಟೆಂಪಲ್ ರನ್ ನಡೆಸ್ತಾ ಇದ್ದಾರೆ. ಬಂಡೆ ಮಹಾಕಾಳಿ ಅಮ್ಮನವರಿಗೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ವಿಶೇಷ ಪೂಜೆ ಸಲ್ಲಿಕೆ ಮಾಡಿರೋದು ಮತ್ತು ಒಂದು ಸೂಚನೆ ಕೂಡ ಸಿಕ್ಕಿತ್ತಂತೆ. ಬಂಡೆ ಮಹಾಕಾಳಿ ಅಮ್ಮನವರ ದೇವಸ್ಥಾನದಲ್ಲೇ ನಟ ದರ್ಶನ್ ಅವರಿಗೆ ಮುಂದಿನ 1-2-3 ದಿನಗಳಲ್ಲಿ ದೊಡ್ಡ ಕಂಟಕ ನಿಮಗೆ ಎದುರಾಗುತ್ತೆ, ಸ್ವಲ್ಪ ಜೋಪಾನವಾಗಿರಿ ಅಂತ ಹೇಳಿ ಅಲ್ಲಿನ ಪುರೋಹಿತರುಗಳು ಅಲ್ಲಿ ಪೂಜೆ ಮಾಡುವವರೇ ತಿಳಿಸಿದ್ರು. ಆದರೆ ಅದನ್ನು ನಟ ದರ್ಶನ್ ನಿರ್ಲಕ್ಷ್ಯ ಮಾಡಿದ್ರೇನೋ ಅನ್ನೋ ರೀತಿಯಲ್ಲಿ. ಹಾಗಾದ್ರೆ ಈಗ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಬಿಡುಗಡೆ ಆಗ್ತಾರಾ? ಶಕ್ತಿ ದೇವತೆ ಬಂಡೆ ಮಹಾಕಾಳಿಯ ಭವಿಷ್ಯ ನಿಜವಾಗುತ್ತಾ? ದರ್ಶನ್ ಬಿಡುಗಡೆಯ ಮುನ್ಸೂಚನೆಯನ್ನ ಕೊಡ್ತಾ ಶಕ್ತಿ ದೇವತೆ ಅನ್ನೋ ಪ್ರಶ್ನೆ ಕೂಡ ಈಗ ಲಭ್ಯ ಆಗ್ತಾ ಇದೆ. ಯಾವ ಜಾಗದಲ್ಲಿ ದರ್ಶನ್ಗೆ ಕಂಟಕ ಇದೆ? ಒಂದಿಷ್ಟು ದಿನಗಳ ಕಾಲ ಸ್ವಲ್ಪ ಯಾವುದಕ್ಕೂ ಇನ್ವಾಲ್ವ್ ಆಗದೆ ಸುಮ್ಮನೆ ಮನೇಲಿ ಕುತ್ಕೊಳ್ಳೋದು ಒಳ್ಳೇದು ಅನ್ನುವಂಥ ಸೂಚನೆ ಸಿಕ್ಕಿತ್ತು ನಟ ದರ್ಶನ್ಗೆ. ಈಗ ಅದೇ ಜಾಗದಿಂದ ನಟ ದರ್ಶನ್ ಜೈಲಿನಿಂದ ಬಿಡುಗಡೆ ಆಗ್ತಾರೆ, ಬಂಧಮುಕ್ತರಾಗ್ತಾರೆ ಅನ್ನುವ ರೀತಿಯ ಭವಿಷ್ಯ ಕೂಡ ಲಭಿಸಿದೆ. ಹಾಗಾದ್ರೆ ಈ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಹೊರಗಡೆ ಬರೋ ಸಾಧ್ಯತೆಗಳಿದೆಯಾ? ಬಿಡುಗಡೆ ಆಗ್ತಾರಾ? ಅಲ್ಲ ಪ್ರಶ್ನೆಗಳಿಗೆ ಇನ್ನಷ್ಟು ಉತ್ತರ ಸಿಗಬೇಕಿದೆ. ಆದರೆ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಒಂದು ಸೂಚನೆ ಸಿಕ್ಕಿತ್ತಂತೆ, ನಟ ದರ್ಶನ್ ಬಿಡುಗಡೆ ಆಗುವ ಸೂಚನೆ ದೃಷ್ಟಿ ತೆಗೆದಾಗ ಈಗ ಲಭ್ಯ ಆಗಿತ್ತಂತೆ. ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ಲಕ್ಷ್ಮೀನಾರಾಯಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫಿಲ್ಮ್ ಬ್ಯೂರೋ ಹೆಡ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀನಾರಾಯಣ್, ಗುಡ್ ಮಾರ್ನಿಂಗ್. ಒಂದು ಕಡೆ ಪತಿಗೋಸ್ಕರ ಪತ್ನಿ ಟೆಂಪಲ್ ರನ್ ನಡೆಸ್ತಾ ಇರೋದು, ಇನ್ನೊಂದು ಕಡೆ ಈ ಟೆಂಪಲ್ ರನ್ ನಡೆಸೋದ್ರಿಂದ, ದೇವಸ್ಥಾನಗಳನ್ನು ಸುತ್ತೋದ್ರಿಂದ ಮಾಡಿರೋ ಪಾಪ ಕಳಿಯತ್ತಾ ಅಂತ? ವೆರಿ ಗುಡ್ ಮಾರ್ನಿಂಗ್ ಪ್ರಣೋತ್. ಖಂಡಿತವಾಗ್ಲೂ ಮಾಡಿರೋ ಪಾಪಗಳು ಯಾವ ಟೆಂಪಲ್ಗೆ ಹೋದ್ರೂ ಕಳಿಯೋಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಇದು ಯಾವುದೂ ಇಲ್ಲ. ಬಹುಶಃ ಪ್ರತಿ ಕ್ಷಣ ಕೂಡ ದರ್ಶನ್ ಮತ್ತೆ ಸಹಚರರು ಪಶ್ಚಾತ್ತಾಪದ ಬೇಗೆಯಲ್ಲಿ ಬೇಯುತ್ತಿದ್ದಾರೆ ಅಂತ ಹೇಳ್ಬೋದು ಜೈಲಲ್ಲಿ ಕೂತ್ಕೊಂಡು. ಅಂದ್ರೆ ಯಾವುದೋ ಒಂದು ಗಳಿಗೆಯಲ್ಲಿ ತಗೊಂಡಂತ ಒಂದು ನಿರ್ಧಾರದಿಂದ ಎಷ್ಟೆಲ್ಲ ಕುಟುಂಬಗಳಿಗೆ ಡಿಸ್ಟರ್ಬ್ ಆಗಿದೆ ಅಂತಕ್ಕಂಥದ್ದು ಈ ಪ್ರಕರಣದಿಂದ ಗೊತ್ತಾಗ್ತಿದೆ. ಜೊತೆಗೆ ಇಡೀ ಚಿತ್ರರಂಗ ಲಿಟ್ರಲಿ ಅಕ್ಷರಶಃ ಇವತ್ತು ಏನೋ ಡಿಸ್ಟರ್ಬ್ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಏನು ಬಂಡೆ ಮಹಾಕಾಳಮ್ಮ ಟೆಂಪಲ್, ನಾವು ಬಂಡೆ ಮಹಾಕಾಳಮ್ಮ ಟೆಂಪಲ್ ಭಕ್ತಾದಿಗಳಿಗೆ ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು. ಜೊತೆಗೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಗುರುತಿಸ್ಕೊಂಡಿರ್ತಕ್ಕಂಥ ಒಂದು ದೇವಾಲಯ ಅದು. ಅಲ್ಲಿ ಶಕ್ತಿ ದೇವತೆ ಏನು ವರ ಕೇಳಿದ್ರೆ ಅದನ್ನ ಕೊಡ್ತಾಳೆ ಅಂತಕ್ಕಂಥದ್ದು. ಈ ಸಾಕಷ್ಟು ಹಿಟ್ ಸಿನಿಮಾಗಳ ಮುಹೂರ್ತಗಳು ಕೂಡ ಅದೇ ಟೆಂಪಲ್ ಅಲ್ಲಿ ಆಗಿರ್ತಕ್ಕಂಥದ್ದು. ಇದೀಗ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರು ಬೇಗ ಹೊರಬರ್ಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅಲ್ಲಿ ವಿಶೇಷವಾದಂತ ಪೂಜೆ ಕೂಡ ಇವತ್ತು ಮಾರ್ನಿಂಗ್ ತೆರಳಿ ಮಾಡಿಸಿರ್ತಕ್ಕಂಥದ್ದು. ಜೊತೆಗೆ ಆ ಶಕ್ತಿ ದೇವತೆಯ ಮೊರೆ ಹೋಗಿರ್ತಕ್ಕಂಥದ್ದು. ಅಂದ್ರೆ ದರ್ಶನ್ ಅವರು ಅರೆಸ್ಟ್ ಆಗೋದಕ್ಕಿಂತ 2 ದಿನಗಳ ಹಿಂದೆಯಷ್ಟೇ ಇದೇ ಬಂಡೆ ಮಹಾಕಾಳಮ್ಮ ಟೆಂಪಲ್ಗೆ ತೆರಳಿ ಅಲ್ಲಿ ಒಂದು ವಿಶೇಷವಾದ ಒಂದು ಪೂಜೆ ಕೂಡ ನಡೆಸ್ತಾರೆ. ತಡೆ ಓಡಿಸೋದು ಅಂತಕ್ಕಂಥ ಒಂದು ಪದ್ಧತಿ ಇದೆ ಅಲ್ಲಿ. ದೇವರ ಮೇಲೆ ಎರಚಿದಂತ ನೀರು ಅಲ್ಲಿ ಭಕ್ತಾದಿಗಳ ಮುಖದ ಮೇಲೆ ಎರಚ್ತಾರೆ. ಸೊ ಆ ಒಂದು ಕಾರ್ಯ ಕೂಡ ದರ್ಶನ್ ಅವರು ಮಾಡಿಸಿರ್ತಾರೆ. ಆದ್ರೆ ಅದಾದ 2 ದಿನಗಳಲ್ಲಿ ದರ್ಶನ್ ಪೊಲೀಸ್ ಅವರ ಒಂದು ವಶಕ್ಕೆ ಪಡ್ಕೊಳ್ಳಲಾಗುತ್ತೆ. ಇದೀಗ ಅವರು ಜೈಲಲ್ಲಿ ಇರೋದ್ರಿಂದ ಆದಷ್ಟು ಬೇಗ ತನ್ನ ಪತಿ ಹೊರಗಡೆ ಬರ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಶಕ್ತಿ ದೇವತೆಯ ಮೊರೆ ಹೋಗಿರ್ತಕ್ಕಂಥದ್ದು ವಿಜಯಲಕ್ಷ್ಮಿ ಅವರು ಇಲ್ಲಿ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ಪ್ರಣೋತ್. ರೈಟ್, ಓಕೆ, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ಮಾಹಿತಿಗೆ.